अनमेको भवानः यत्रे महे प्रतितन्नो जुष्पचन्न एध विपदेशं चतुष्पदे वास्तोष्पदे नमः त्र्यम्बकं यजामहे सुगन्धिं पुष्टिवर्धनम् उर्वारुकमिदं धरात् मृत्योर्मध्ये जमामृतात् कालं बोधनकायकम् ರಾಮ ಜನ್ಮಭೂಮಿ. ರಾಮ ಹೇಳುವಂತಹ ಮಂತ್ರ ನಮ್ಮ ರಕ್ತದಲ್ಲಿಯೇ ಇದೆ. ನಡೆಯುವಾಗ ಎಡವುತ್ತೇವೆ ನೋಡಿ, ಎಡವಾಗ ನಮ್ಮ ಬಾಯಲ್ಲಿ ಬರುವುದು ರಾಮ ರಾಮ ಅಂತ ಹೇಳಿ. ಯಾರಾದರೂ ಹೇಳಿಕೊಟ್ಟಿದ್ದಾರೆ ನಮಗೆ? ಯಾರು ಹೇಳಿಕೊಡ್ಲಿಲ್ಲ. ನಮ್ಮ ರಕ್ತದಲ್ಲಿಯೇ ಓಡ್ತಾ ಇದೆ ಆ ರಾಮ ಹೇಳುವಂತಹ ಮಂತ್ರ. ಹಾಗಿದ್ದ ಕಾರಣ ನಾವು ಇವತ್ತು ಸೇರಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗುವಂಥದ್ದನ್ನು ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ತುಂಬಾ ಪುಣ್ಯವಂತರು. ನಮಗೆ ಹಿಂದಿನ ನಮ್ಮ ಪೀಳಿಗೆಗೆ ಸಿಗಲಿಲ್ಲ, ಮುಂದಿನ ಪೀಳಿಗೆಗೂ ಇಲ್ಲ, ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ನಾವು ಎಷ್ಟು ಭಾಗ್ಯವಂತರು ಅಂತ ಯೋಚನೆ ಮಾಡಿ. ಆದ ಕಾರಣ ಆ ರಾಮನ ಪ್ರತಿಷ್ಠೆ ಆಗುವಂತಹ ಈ ಸಂದರ್ಭದಲ್ಲಿ ನಾವು ಎಷ್ಟು ರಾಮ ತಾರಕ ಮಂತ್ರವನ್ನು ಜಪ ಮಾಡುತ್ತೇವೆಯೋ, ರಾಮ ಮಂತ್ರವ ಜಪಿಸೋ ಹೇಳಿದರು ದಾಸರು. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು. ಯಾರು ಬೇಕಾದರೂ ಜಪವನ್ನು ಮಾಡಬಹುದು. ರಾಮ 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 ಅಂತ ಹೇಳಿ ಎಲ್ಲ ಪಾಪ ದೋಷವನ್ನು ಕಳೆಯುವಂತಹ ಮಂತ್ರ ಅಂತ ಹೇಳುವಂಥದ್ದು ರಾಮ. ಅಂತಹ ಆ ರಾಮ ಮಂತ್ರವನ್ನು ಜಪ ಮಾಡುವ, ರಾಮ ತಾರಕ ಮಂತ್ರದಿಂದ ಹವನವನ್ನು ಮಾಡುವ, ಗಣಪತಿಯ ಹವನವನ್ನು ಮಾಡಿಕೊಂಡು ಸರ್ವತೋ ಭದ್ರ ಮಂಡಲವನ್ನು ನಾವು ರಚನೆ ಮಾಡಿದ್ದೇವೆ. ಎಲ್ಲ ವಿಷಯವೂ ನಮಗೆ ಭದ್ರವಾಗಿ ಸಿಗುವ ಹಾಗೆ ಆ ಕಲಶದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುವಂತಹ 7 ನದಿಗಳ ತೀರ್ಥವನ್ನು ಜಲಕಲಶದಲ್ಲಿ ಆವಾಹನೆ ಮಾಡಿ, ಶ್ರೀರಾಮ ಚಂದ್ರನನ್ನು ಆವಾಹನೆ ಮಾಡಿ, ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ಎಲ್ಲ ಆ ಪರಿವಾರ ದೇವತೆಗಳನ್ನು ಕಲಶದಲ್ಲಿ ಮಂಡಲದಲ್ಲಿ ಆವಾಹನೆ ಮಾಡಿ 16 ಉಪಚಾರ ಪೂಜೆಯನ್ನು ಮಾಡಿ, ಪಾನಕ ಹಾಗೆ ಹಾಲು ಪಾಯಸವನ್ನು ನೈವೇದ್ಯವನ್ನು ಮಾಡುತ್ತೇವೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಕೊಂಡು ಪ್ರತಿಷ್ಠೆ ಆಗುವಂತಹ ಸಂದರ್ಭದಲ್ಲಿ ಮಹಾಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ರಾಮಾಯ ರಾಮಚಂದ್ರಾಯ ಅಂತ ಹೇಳುವಂತಹ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಆ ಪ್ರಾರ್ಥನೆ ನಾವೆಲ್ಲರೂ ಸಾಮೂಹಿಕವಾದಂತಹ ಪ್ರಾರ್ಥನೆಯನ್ನು ಮಾಡಿದಾಗ ಒಂದು ಕೇಂದ್ರ ಶಕ್ತಿಯಲ್ಲಿ ಆ ಒಂದು ಬಿಂದುವಲ್ಲಿ ಶಕ್ತಿ ತುಂಬುತ್ತದೆ. ಹೇಗೆ ಸೂರ್ಯನ ಕಿರಣ ಎಲ್ಲ ಕಡೆ ಪಸರಿಸಿದೆಯೋ ಆ ಕಿರಣ ಒಂದೇ ಕಡೆಗೆ ಬಿದ್ದಾಗ ಅಲ್ಲಿ ಬೆಂಕಿ ಹುಟ್ಟಿಕೊಳ್ಳುತ್ತದೆ. ಉದಾಹರಣೆಗೆ ಭೂತ ಕನ್ನಡಿಯಲ್ಲಿ ಆ ಸೂರ್ಯನ ಕಿರಣವನ್ನು ಕೇಂದ್ರೀಕೃತವಾದಂತಹ ಬಿಂದುವಿಗೆ ನಾವು ಒಂದು ಪೇಪರ್ ಅಥವಾ ತರಗಲೆಯನ್ನು ಇಟ್ಟಾಗ ಅಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ ನೋಡಿ. ಹಾಗೆ ಆ ಇಡೀ ಜಗತ್ತಿನಾದ್ಯಂತ ಪ್ರಸರಿಸಿದಂತಹ ಆ ಶಕ್ತಿಯನ್ನು ಒಂದು ಕೇಂದ್ರೀಕೃತವಾದಂತಹ ಬಿಂದುವಿಗೆ ತಂದು ಇಡುವುದು ಅಂತ ಹೇಳಿದರೆ ಆ ರಾಮಚಂದ್ರನ ಪ್ರತಿಷ್ಠೆ.
శ్రీరామ్ జై జై 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 శ్రీరామ్ జై శ్రీరామ్ శ్రీరామ జయ రామ జయ జయ రామ 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 శ్రీరామ జయ రామ జయ జయ రామ